ಕರ್ನಾಟಕದಲ್ಲಿ ಕುರ್ಚಿ ಕದನ ಮುಂದುವರೆದದ್ದು. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ. ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿರುವುದು ಇದಕ್ಕೆ ಕಾರಣವಾಗಿದೆ. ಹೀಗಾಗಿ ಸಂಕ್ರಾಂತಿ ಹೊಸ್ತಿಲಲ್ಲಿ ರಾಜ್ಯ ಕಾಂಗ್ರೆಸ್ ಪವರ್ ಶೇರಿಂಗ್ ಫೈಟ್ಗೆ ಮಹತ್ವದ ತಿರುವು ಪಡೆಯಲಿದೆ. ಸಿಎಂ ಸಿದ್ದರಾಮಯ್ಯ ದೀರ್ಘಾವಧಿ ಸಿಎಂ ರೆಕಾರ್ಡ್ ಬ್ರೇಕ್ ಆಗ್ತಿದ್ದ ಹಾಗೆ ದೆಹಲಿಯಲ್ಲಿ ಮಹತ್ವದ ಸಭೆ ಕರೆಯಲಾಗುತ್ತೆ ಅಂತ ಹೇಳಲಾಗ್ತಿದೆ. ಈ ಮಧ್ಯೆ ಪರಮೇಶ್ವರ್ಗೆ ಸಿಎಂ ಪಟ್ಟ ಕೊಡುವಂತೆ ಸಿಎಂ ತವರು ಮೈಸೂರಿನಲ್ಲಿ ದಲಿತ ಸಂಘಟನೆಗಳು ಒತ್ತಾಯಿಸಿವೆ. ಸಂಕ್ರಾಂತಿಗೂ ಇಲ್ಲ, ನವೆಂಬರ್ಗೂ ಇಲ್ಲ, ಯುಗಾದಿಗೂ ಇಲ್ಲ, 28ಕ್ಕೆ ಕ್ರಾಂತಿ ಎಬ್ಬಿಸ್ತೀವಿ. ಸಿಎಂ 10 ಸಲ ಹೇಳಾಯ್ತು, DCM 10 ಸಲ ಹೇಳಾಯ್ತು. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಂತ. ಅವ್ರು ಯಾವಾಗ ಪಕ್ಷ ಜೊತೆ ಮಾತನಾಡಿ ಮುಖ್ಯಮಂತ್ರಿ ಮಾಡ್ತಾರೆ, ಆದರೆ ರಾಹುಲ್ ಗಾಂಧಿ ಅವರು ಯಾವತ್ತು ಕೂತ್ಕೊಂಡು 3 ಜನ ತೀರ್ಮಾನ ಮಾಡ್ತಾರೆ ಅದು ಅಂತ ಹೇಳಿರ್ತಾರೆ. ಸಂಕ್ರಾಂತಿ ನಂತರ ಸಚಿವ ಸಂಪುಟ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಮಾಹಿತಿ ಇದೆ. ಅಂತಿಮವಾಗಿ ತೀರ್ಮಾನ ಪಕ್ಷದ ವರಿಷ್ಠರು, ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಹೊಸ ವರ್ಷ ನನಗೆ ಒಳ್ಳೇದಾಗ್ಬೋದು ಅಂತ ಭಾವಿಸ್ಕೊಳ್ತೇವೆ. ನೀವು ಯಾರು ಏನು ಹೇಳಿದ್ರು ನಮಗಿರೋ ಮಾಹಿತಿ ಪ್ರಕಾರ ಬಜೆಟ್ ಆಗೋ ತನಕ ಏನೂ ಬದಲಾವಣೆ ಆಗಲ್ಲ. ಬಜೆಟ್ ಆದಮೇಲೆ ನೋಡೋಣ ಏನು ಅಂತ. ಇನ್ನು ಕಾಂಗ್ರೆಸ್ನ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ನಿನ್ನೆ ಎಲ್ಲ RSSನೆಲ್ಲ ಹಾಡಿ ಹೊಗಳ್ಬಿಟ್ಟಿದ್ರಲ್ಲ, ಒಂದು ಫೋಟೋ ಎಲ್ಲ ಹಾಕ್ಬಿಟ್ಟು. ಸೊ RSS ಸಂಘಟನಾ ಶಿಸ್ತನ್ನು ಹೊಗಳಿರೋದು ಪಕ್ಷದಲ್ಲಿ ಹೊಸ ಬಿಕ್ಕಟ್ಟು. ಶಶಿ ತರೂರ್ ಆಯಿತು, ಈಗ ದಿಗ್ವಿಜಯ್ ಸಿಂಗ್ ಸರದಿ. ವಿವಾದ ಬೆಳೀತಾ ಇದ್ದಂತೆ ಸ್ಪಷ್ಟನೆ ನೀಡಿರೋ ದಿಗ್ವಿಜಯ್ ಸಿಂಗ್, ನಾನು RSS ಸಿದ್ಧಾಂತದ ಕಟ್ಟಾ ವಿರೋಧಿ, ಗಾಂಧೀಜಿಯವರ ಹಂತಕರಿಂದ ಕಲಿಯೋದು ಏನೂ ಇಲ್ಲ, ಆದರೆ ಒಂದು ಸಂಘಟನೆಯನ್ನು ಬಲಪಡಿಸುವ ಶಕ್ತಿಯ ಬಗ್ಗೆ ಮಾತ್ರ ನಾನು ಮಾತಾಡಿದ್ದೀನಿ ಅಂತೆಲ್ಲ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸಂಸದ ಶಶಿ ತರೂರ್ ಮಾತನಾಡಿ, ಯಾವುದೇ ಸಂಸ್ಥೆಗೆ ಶಿಸ್ತು ಮತ್ತು ಬಲವರ್ಧನೆ ಬಹಳ ಮುಖ್ಯ, ನಮ್ಮ ಸಂಘಟನೆ ಕೂಡ ಬಲಗೊಳ್ಳಬೇಕು ಅಂತ ನನ್ನ ಇಚ್ಛೆ ಅಂತ ದಿಗ್ವಿಜಯ್ ಸಿಂಗ್ ಹೇಳಿಕೆಗೆ ಬೆಂಬಲ ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಖಂಡಿಸಿ, ಗಾಂಧೀಜಿಯವರ ಹಂತಕ ಗೋಡ್ಸೆ ಬೆಂಬಲಿಗರಿಂದ ನಾವು ಕಲಿಬೇಕಾಗಿದ್ದೇನೂ ಇಲ್ಲ ಅಂತೆಲ್ಲ ಹೇಳಿದ್ದಾರೆ. ಕಾಂಗ್ರೆಸ್ ಒಂದು ಸಿದ್ಧಾಂತಗಳು ಯಾವತ್ತೂ ಸಾಯಿಲ್ಲ ಅಂತ ಖರ್ಗೆ ಅವರು ಕೂಡ ಮಾತಾಡಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಪಾಕ್ ಮೇಲೆ ಭಾರತ ನಡೆಸಿರುವಂತಹ ಆಪರೇಷನ್ ಸಿಂಧೂರ ದಾಳಿಗೆ ಪಾಕ್ ಈಗಲೂ ಕೂಡ ಬೆಚ್ಚಿ ಬೀಳ್ತಾ ಇದೆ. ಇದೀಗ ದಾಳಿ ನಡೆಸಿದ ಬಗ್ಗೆ ಪಾಕಿಸ್ತಾನ ಒಪ್ಪಿಕೊಂಡಿದೆ. 36 ಗಂಟೆಗಳಲ್ಲಿ 80 ಡ್ರೋನ್ಗಳ ಮೂಲಕ ಭಾರತ ದಾಳಿ ಮಾಡಿತು. ಆದರೆ ಈ ಪೈಕಿ 79 ಡ್ರೋನ್ಗಳನ್ನು ಹೊಡೆದುರುಳಿಸಿದೆ ಅಂತ ಪಾಕಿಸ್ತಾನದ ಉಪ ಪ್ರಧಾನಿ ಹಾಗೂ ವಿದೇಶಾಂಗ ಸಚಿವ ಇಶಾಕ್ ದಾರ್ ಹೇಳಿಕೊಂಡಿದ್ದಾರೆ. ಇನ್ನು ದಟ್ಟ ಮಂಜು ಮೈಕೊರೆಯುವ ಚಳಿಯಲ್ಲೂ ಕೂಡ 30ಕ್ಕೂ ಹೆಚ್ಚು ಪಾಕ್ ಉಗ್ರರು ಜಮ್ಮುವಿನಲ್ಲಿ ಆಕ್ಟಿವ್ ಆಗಿದ್ದಾರೆ. ಭಾರತೀಯ ಸೇನೆ ಕೂಡ ಕಾರ್ಯಾಚರಣೆಯನ್ನು ಬಿರುಸುಗೊಳಿಸಿದೆ. ಅತ್ತ ಚೀನಾ ಗಡಿಯಲ್ಲಿ ರಕ್ಷಣೆಗೆ ಭಾರತದ ನಾರಿ ಶಕ್ತಿ ಸಜ್ಜಾಗಿದೆ. ITBPಯಲ್ಲಿ ಸೇವೆ ಸಲ್ಲಿಸಲು ಮಹಿಳಾ ಪಡೆ ಸನ್ನದ್ಧವಾಗಿದೆ. ನೀವು ಒಪ್ಕೊಳ್ಳಿ ಬಿಡಿ, ನಡೆದಿರೋದಂತೂ ನಿಜ, ಮುಗಿದೋಯ್ತು. ಅವ್ರಿಗೇನು ಪಾಠ ಕಲಿಸ್ಬೇಕು ಪಾಠ ಕಲಿಸಾಯ್ತು. ಈಗ ಪದೇ ಪದೇ ನಾವೇ ಮಾತಾಡೋದು ಬಿಟ್ಬಿಟ್ಟಿದ್ವಿ. ಅವ್ರು ಯಾಕೆ ಅದನ್ನು ಜ್ಞಾಪಿಸ್ಕೋತಾರಪ್ಪ? ಈ ಕನಸಲ್ಲೂ ಕೆಲವ್ರು ಕಾಡುತ್ತೆ ಅಂತಾರಲ್ಲ, ಆ ಥರ ಏನೋ ಕಾಡ್ತಾ ಇರಬೇಕು ಅವ್ರಿಗಷ್ಟೇ. ಇನ್ನು ಬಾಂಗ್ಲಾದೇಶದ ರಾಜಕೀಯ ಹೋರಾಟಗಾರ ಉಸ್ಮಾನ್ ಹಾದಿ ಗುಂಡಿಕ್ಕಿ ಹತ್ಯೆಗೈದಿದ್ದ ಹಂತಕರ ಪೈಕಿ 2 ಹಂತಕರು ಹತ್ಯೆಯ ನಂತರ ಮೇಘಾಲಯ ಗಡಿಯ ಮೂಲಕ ಭಾರತ ಪ್ರವೇಶ ಮಾಡಿದಾರಂತೆ. ಶಂಕಿತ ಹಂತಕರಾದ ಫೈಸಲ್ ಕರೀಂ ಮಸೂದ್ ಹಾಗೂ ಅಲ್ಗಾಮೀರ್ ಶೇಖ್ ತಮ್ಮ ಸ್ಥಳೀಯ ಸಹಚರರ ಮೂಲಕ ಮೈಮೆನ್ ಸಿಂಗ್ನಲ್ಲಿರುವ ಹಾಲುವಾ ಘಾಟ್ ಗಡಿ ಮೂಲಕ ಭಾರತಕ್ಕೆ ಪ್ರವೇಶ ಮಾಡಿದ್ದಾರೆ. ಗಡಿ ದಾಟಿದ ಬಳಿಕ ಪೂರ್ತಿ ಎಂಬ ವ್ಯಕ್ತಿ ಬರಮಾಡಿಕೊಂಡಿದ್ದಾರೆ. ಇದಾದ ನಂತರ ಸಾಮಿ ಎಂಬ ಟ್ಯಾಕ್ಸಿ ಚಾಲಕ ಮೇಘಾಲಯದ ತುರಾ ನಗರಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಹೀಗಾಗಿ ಶಂಕಿತ ಆರೋಪಿಗಳಿಗೆ ನೆರವು ನೀಡಿದ 2ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಬಾಂಗ್ಲಾದೇಶದ ಪ್ರಮುಖ ರಾಜಕೀಯ ಹೋರಾಟಗಾರರಾಗಿದ್ದ ಉಸ್ಮಾನ್ ಹಾದಿ ಭಾರತ ಮತ್ತು ಅವಾಮಿ ಲೀಗ್ನ ಕಟು ಟೀಕಾಕಾರರಾಗಿದ್ದರು. ಕಳೆದ ಜುಲೈ ತಿಂಗಳಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನಗೊಳ್ಳಲು ಕಾರಣವಾಗಿದ್ದ ವಿದ್ಯಾರ್ಥಿಗಳ ಹಿಂಸಾತ್ಮಕ ಹೋರಾಟದ ಮುಂದಾಳತ್ವ ವಹಿಸಿಕೊಂಡಿದ್ದ ನಾಯಕರಲ್ಲಿ ಅವರು ಕೂಡ ಒಬ್ಬರಾಗಿದ್ದರು. ಈ ಮಧ್ಯೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಅಮೆರಿಕ ಖಂಡಿಸಿದೆ. ಅಂದರೆ ಇವರೇನು ಪೋಟ್ರೆ ಮಾಡೋಕ್ಕೆ ಹೋಗ್ತಿದ್ದಾರೆ ಅಂತಂದರೆ, ಆ ಹಾದಿ ಅವನ್ನ ಕೊಲೆ ಮಾಡಿದವರಿಗೆ ಭಾರತ ಸರ್ಕಾರ ಸಪೋರ್ಟ್ ಮಾಡಿದೆ. ಈ ಪಾಕಿಸ್ತಾನದಲ್ಲಿ ಕಳೆದ 2 ವರ್ಷದಲ್ಲಿ ಭಾರತದ ಹಿಟ್ ಲಿಸ್ಟ್ ಅಲ್ಲಿ ಇದ್ದಂತ ಕೆಲವ್ರನ್ನೆಲ್ಲರನ್ನು ಯಾರೋ ಆಗಂತುಕರು ಹೊಡೆದು ಕೊಂದ್ಬಿಟ್ರು. ಅದನ್ನೆಲ್ಲ ಭಾರತನೇ ಮಾಡಿಸ್ತು, ಅಜಿತ್ ದೋವಲ್ ಮಾಡಿಸಿದ್ರು ಅಂತೆಲ್ಲ ಹೇಳ್ತಿದ್ರಲ್ಲ. ಇದು ಕೂಡ ಅದೇ ರೀತಿ ಸುಮ್ಮನೆ ಇದು ತಂದಿಡೋದು. ಈಗ ಅಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆಯಲ್ಲ ಬಾಂಗ್ಲಾದೇಶದಲ್ಲಿ, ನಾವು ಯಾಕೆ ದೌರ್ಜನ್ಯ ಮಾಡ್ತಾ ಇದೀವಿ ಅಂದರೆ ನಮ್ಮ ನಾಯಕನನ್ನ ಭಾರತ ಕೊಂದುಬಿಡ್ತು ಅಂತ ಇದೊಂದು ಕತೆ ಹೇಳೋದಕ್ಕೆ ಇವೆಲ್ಲ ಮಾಡ್ಕೊಂಡಿದ್ದಾರೆ ಅಷ್ಟೇ. ಇನ್ನು ನಟ ಕಿಚ್ಚ ಸುದೀಪ್ ಪುತ್ರಿ ಸಾನ್ವಿ ಕುರಿತಾಗಿ ಕೆಟ್ಟ ಕಮೆಂಟ್ಸ್ ಮಾಡ್ತಾ ಇರೋ ವಿಷಯವಾಗಿ ಸುದೀಪ್ ಪುತ್ರಿ ಸಾನ್ವಿ ಅವರು ರಿಯಾಕ್ಟ್ ಮಾಡ್ತಾ, ನನ್ನ ದೇಹದ ಚರ್ಚೆ ವಿಷಯವಲ್ಲ, ನಿಮ್ಮ ಅಭಿಪ್ರಾಯಕ್ಕೆ ಬೇಕಂದ್ರೆ ಖಂಡಿತ ಕೇಳ್ತೀನಿ ಅಂತ ಖಡಕ್ಕಾಗಿ ಎಚ್ಚರಿಸಿದ್ದಾರೆ. ಶನಿವಾರವಷ್ಟೇ ಪುತ್ರಿಯ ಬಗ್ಗೆ ಹಾಡಿ ಹೊಗಳಿದ್ದಂತಹ ಸುದೀಪ್ ಕಿತ್ತೋದ ಮೆಸೇಜ್ ಬಗ್ಗೆ ತಲೆ ಕೆಡಿಸ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದರು.
ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಅಲ್ಲ, ಅದು ಕರೆಕ್ಟ್. ಆ್ಯಕ್ಚುಲಿ ಒಂದು ಏನಂದರೆ, ನಾನು ನಿನ್ನೆ ಸರ್ ಹೇಳ್ತಾ ಇದ್ರು, ಒಂದು ಈ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇನೋ ಪೈರಸಿ ಅದು ಇದು ಎಲ್ಲ ಆಯ್ತಲ್ಲ, ಅದರ ವಿರುದ್ಧ ಹೋರಾಟ ಆಗಬೇಕು. ಬಟ್ ಪರ್ಸ್ನಲ್ ವಿಚಾರಕ್ಕೆ ಬಂದರೆ, ಯಾವುದೋ ಒಂದು ಕುಟುಂಬ, ಆ ಮಗಳ ಬಗ್ಗೆ ಮಾತಾಡೋದು ಅಥವಾ ಹೆಂಡತಿ ಬಗ್ಗೆ ಕಮೆಂಟ್ ಹಾಕೋದು, ಇದಕ್ಕೆಲ್ಲ ಮೊದಲನೇದಾಗಿ ತಲೆ ಕೆಡಿಸ್ಕೋಬಾರ್ದು. ಯಾಕೆ ಅಂದರೆ ಯಾವನೋ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಏನೋ ಒಂದು ಕಮೆಂಟ್ ಹಾಕ್ಬಿಟ್ಟ ಅಂತ ಆಕಾಶ ಭೂಮಿ ಎಲ್ಲ ಒಂದೇ ಮಾಡ್ತಕ್ಕಂಥ ತಪ್ಪು. ಅದಕ್ಕೆ ತಲೆನೇ ಕೆಡಿಸ್ಕೋಬಾರ್ದು. ಸುದೀಪ್ ಹೇಳಿದ್ದು, ನಾವ್ಯಾಕೆ ಅದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡ್ಕೋಬೇಕು? ಕರೆಕ್ಟು. ನಾವು ಒಂದು ಕಡೆಯಿಂದ ಸುಮ್ಮನಾದರೆ ಅವರು ಸುಮ್ಮನಾಗ್ತಾರೆ. ನೀನು 1000 ಮೆಸೇಜ್ ಹಾಕಪ್ಪ, ನಾನು ಒಂದಕ್ಕೂ ರಿಯಾಕ್ಟ್ ಮಾಡಲ್ಲ ಅಂದಮೇಲೆ ಅವ್ರು ತಾನೇ ಏನು ಮಾಡ್ತಾರೆ? ಸುಮ್ಮನಾಗ್ತಾರೆ. ಆ ಥರ ಸುಮ್ಮನಾಗಬೇಕು ಅನ್ನೋದೇ ಇದ್ದರೆ, ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಟೀಕಾಸುರ ಬಾಯಿ ಮುಚ್ಚಬೇಕು ಅಂದರೆ ಕಮೆಂಟ್ ಮಾಡೋದನ್ನು ನಿಲ್ಲಿಸ್ಬಿಡಿ. ಇಲ್ಲ ರಮ್ಯಾ ಮಾಡ್ದಂಗೆ ಲೀಗಲ್ ಆ್ಯಕ್ಷನ್ ತೊಗೊಳೋದಕ್ಕೆ ಕೊಡಿ. ಲೀಗಲ್ ಆ್ಯಕ್ಷನ್ ತೊಗೊಂಡ್ರು ಇದು ಕಂಪ್ಲೀಟಾಗಿ ನಿಲ್ಲುತ್ತೆ ಅಂತ ನನಗೇನು ಗೊತ್ತಿಲ್ಲ. ಯಾಕೆಂದರೆ ಎಲ್ಲರೂ ಫೇಕ್ ಐಡಿನಲ್ಲೇ ಮಾಡೋದು, ಹಾಗಾಗಿ ಫೇಕ್ ಐಡಿ ಡಿಲೀಟ್ ಮಾಡಿಬಿಡ್ತಾರೆ. ಹಾಗಾಗಬಾರ್ದು. ಸೊ ಹಾಗಾಗಿ ಸುಮ್ಮನೆ ಆಗ್ಬಿಡೋದು ಬೆಸ್ಟ್ ಪಾಲಿಸಿ ಅಂತ ನನಗನ್ಸುತ್ತಪ್ಪ. ಓಕೆ. ಮೆಟ್ರೋದಲ್ಲಿ ಕೂತಾಗ ಈ ಟೈಮ್ ಪಾಸ್ ಮಾಡೋದಕ್ಕೆ ನೀವು ಓಡಾಡಿರೋರಿಗೆ ಇದರ ಅನುಭವ ಆಗಿರುತ್ತೆ. ತುಂಬ ಜನರಿಗೆ ಏನು ಮಾಡ್ತಾರೆ, ಮೆಟ್ರೋದಲ್ಲಿ ಕೂತ್ಕೊಂಡ್ಬಿಡೋದು. ತುಂಬ ಜನ ಮೊಬೈಲ್ ಬಳಕೆ ಮಾಡ್ಕೊಳ್ಳಿ, ಅವರು ಇಯರ್ಫೋನೋ ಹೆಡ್ಫೋನೋ ಏನೋ ಹಾಕ್ಕೊಂಡು ಕೇಳ್ಕೊಳ್ಳಿ. ಆದರೆ ಕೆಲವರು ಜೋರಾಗಿ ಸೌಂಡ್ ಕೊಟ್ಕೊಂಡು ರೀಲ್ಸ್ ನೋಡೋದು, ಮೊಬೈಲ್ನಲ್ಲಿ ಏರು ಧ್ವನಿಯಲ್ಲಿ ಮಾತಾಡೋದು, ಇದೆಲ್ಲ ಸಾಮಾನ್ಯ ಆಗಿಬಿಟ್ಟಿದೆ. ಇದರಿಂದ ಹಲವು ಪ್ರಯಾಣಿಕರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ. ಮೆಟ್ರೋ ಟ್ರಾವೆಲಿಂಗ್ ವೇಳೆ ಸೌಂಡ್ ಜಾಸ್ತಿ ಇಟ್ಕೊಂಡು ಮೊಬೈಲ್ ಬಳಕೆ ಮಾಡಬಾರ್ದು ಅನ್ನೋ ನಿಯಮ ಇದ್ದರೂ ಉಲ್ಲಂಘನೆ ಆಗ್ತಾ ಇದೆ. ಇದೇ ಕಾರಣಕ್ಕೆ ದಂಡಾಸ್ತ್ರ ಪ್ರಯೋಗ ಚಿಂತನೆಯಲ್ಲಿ BMRCL ಮುಂದಾಗಿದೆ. ಅಷ್ಟೇ ಅಲ್ಲದೆ ಅಲ್ಲಲ್ಲಿ ಊಟ ತಿಂಡಿ ಮಾಡೋದು, ತಂಬಾಕು ಸೇವನೆ ಮಾಡೋದ್ರ ಬಗ್ಗೆ ದೂರು ದಾಖಲಾಗ್ತಾ ಇದೆ. ಡಿಸೆಂಬರ್ 5ರಿಂದ 25ರವರೆಗಿನ ಡೇಟಾ ಪ್ರಕಾರ 6520 ಮಂದಿ ವಿರುದ್ಧ ಲೌಡ್ ಸೌಂಡ್ಸ್ ಕೇಸ್ ದಾಖಲಾಗಿದೆಯಂತೆ. ಮೆಟ್ರೋದಲ್ಲಿ ತಿಂಡಿ ತಿಂದು 268 ಕೇಸು, ತಂಬಾಕು ಸೇವನೆಯಡಿ 641 ಕೇಸ್ ದಾಖಲಾಗಿದೆ. ಇನ್ನು ನಮ್ಮ ಮೆಟ್ರೋದಲ್ಲಿ ಕಳೆದ 1 ವರ್ಷದಿಂದ ಈ ಬಗ್ಗೆ ಸರ್ಪ್ರೈಸ್ ಆಗಿ ತಪಾಸಣೆ ಮಾಡಲಾಗ್ತಾ ಇದೆ. ಹಲವು ಬಾರಿ ಹಲವರಿಗೆ ವಾರ್ನಿಂಗ್ ಕೊಟ್ಟು ಸಾಕಾದ ಹಿನ್ನೆಲೆಯಲ್ಲಿ ದಂಡಾಸ್ತ್ರ ಪ್ರಯೋಗಕ್ಕೆ BMRCL ಪ್ಲಾನ್ ಮಾಡ್ತಾ ಇದ್ದು, ಶೀಘ್ರದಲ್ಲೇ ಫೈನ್ ಅಸ್ತ್ರ ಪ್ರಯೋಗ ಪ್ಲಾನ್ ಅನುಷ್ಠಾನಕ್ಕೆ ಬರುತ್ತಂತೆ. ಎಷ್ಟರ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅಂತ ಕಾದ್ ನೋಡೋಣ. ಈ ಲೌಡ್ ಆಗಿ ಫೋನ್ಗಳು ಯೂಸ್ ಮಾಡಿ ಹಾಡು ಕೇಳೋದಾಗಲಿ ಇಲ್ಲ ರೀಲ್ಸ್ ನೋಡೋದಾಗಲಿ, ಈ ಥರದ ಪ್ರಕರಣಗಳು ಸುಮಾರು 6500 ಪ್ರಕರಣಗಳು ನಮಗೆ ರೆಕಾರ್ಡ್ ಆಗಿದೆ. ಅದಲ್ಲದಲ್ಲೇ ತಿಂಡಿ ತಿನಿಸನ್ನ ಗುಟ್ಟಾಗಿ ಒಳಗಡೆಯಿಂದ ತಿನ್ನುವಂಥ ಪ್ರಕರಣಗಳು ಕೂಡ ಸುಮಾರು 250 ಪ್ರಕರಣಗಳು ನಮಗೆ ಕಂಡು ಬಂದಿದೆ. ಟೊಬ್ಯಾಕೊ ಚ್ಯೂವಿಂಗ್ ಏನಿದೆ ಅದು ಕೂಡ ಸುಮಾರು 600 ಕೇಸ್ಗಳು ನಮ್ಮ ಗಮನಕ್ಕೆ ಬಂದಿದೆ.